ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಾಗವತ ವಾಚನದ ಮುಂದುವರಿದ ಭಾಗ. ಇಂದ್ರನು ಯಾಗದ ಕುದುರೆಯನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದುದು ಅಕಸ್ಮಾತ್ತಾಗಿ ಅತ್ರಿ ಮಹರ್ಷಿಯ ಕಣ್ಣಿಗೆ ಬಿತ್ತು. ಆತನು ಅದನ್ನು ಋತುಚಕ್ರಿಗೆ ತಿಳಿಸಿ ಕೊಲ್ಲು ಆ ಕಳ್ಳನನ್ನು ಎಂದು ಕೂಗಿಕೊಂಡನು. ಆಗ ಅಲ್ಲೇ ಇದ್ದ ಚಕ್ರವರ್ತಿಯ ಮಗನು ಆ ಕಳ್ಳನನ್ನು ಬೆನ್ನಟ್ಟಿದನು. ಇದನ್ನು ಕಂಡ ದೇವೇಂದ್ರನು ಜಟೆಯನ್ನು ಧರಿಸಿ ವಿಭೂತಿಯನ್ನು ಧರಿಸಿದ ಮಹಾತ್ಮನಂತೆ ಕಾಣಿಸಿಕೊಳ್ಳಲು ಅವನನ್ನು ಕೊಲ್ಲಲು ರಾಜಪುತ್ರ ಹಿಂಜರಿದನು. ಆದರೆ ಅತ್ರಿ ಮುನಿಯು, ಅಯ್ಯ, ಸಂದೇಹವೇಕೆ? ಅವನೇ ದೇವೇಂದ್ರ. ವೇಷವನ್ನು ನೋಡಿ ಮೋಸ ಹೋಗಬೇಡ, ಕೊಲ್ಲು ಅವನನ್ನು ಎಂದನು. ಇದನ್ನು ಕೇಳಿ ಆಣೆಯನ್ನು ಕಟ್ಟುವ ಸಿಂಹದಂತೆ ರಾಜಕುಮಾರನು ಬೆನ್ನಟ್ಟಿ ಬರಲು ಇಂದ್ರನು ಹೆದರಿ ಕುದುರೆಯನ್ನು ತಾನು ಧರಿಸಿದ್ದ ಮೋಸದ ವೇಷವನ್ನು ಅಲ್ಲೇ ಬಿಟ್ಟು ಮಾಯವಾದನು. ರಾಜಪುತ್ರನು ಕುದುರೆಯನ್ನು ಹಿಂದಕ್ಕೆ ತಂದು ಒಪ್ಪಿಸಿದನು. ಆತನ ಸಾಹಸವನ್ನು ಕಂಡು ಮೆಚ್ಚಿದ ಋಷಿಗಳು ಆತನಿಗೆ ವಿಜಿತಾಶ್ವ ಎಂಬ ನಾಮಕರಣ ಮಾಡಿದರು. ಯಾಗದ ಕುದುರೆ ಹಿಂದಕ್ಕೆ ಬರುತ್ತಲೇ ಯಾಗ ಮುಂದುವರಿಯಿತು. ಆಗ ದೇವೇಂದ್ರನು ತನ್ನ ಮಾಯೆಯಿಂದ ಜಗತ್ತಿಗೆಲ್ಲ ಕಗ್ಗತ್ತಲೆ ಕೈಯುವಂತೆ ಮಾಡಿ ಯಾರಿಗೂ ತಿಳಿಯದಂತೆ ಬಂದು ಮತ್ತೆ ಕುದುರೆಯನ್ನು ಕದ್ದೊಯ್ದನು. ಅತ್ರಿ ಮುನಿಯೇ ಮತ್ತೆ ಅದನ್ನು ಪತ್ತೆ ಹಚ್ಚಿ ವಿಜಿತಾಶ್ವನನ್ನು ಅವನು ಬೆನ್ನಟ್ಟುವಂತೆ ಹೇಳಿ ಕಳುಹಿಸಿದನು. ಈ ಬಾರಿ ದೇವೇಂದ್ರನು ಕೈಯಲ್ಲಿ ಕಪಾಲ ಡಮರುಗಳನ್ನು ಧರಿಸಿದ ಕಾಪಾಲಿಕನಂತೆ ಕಾಣಿಸಿಕೊಂಡನು. ಆದರೆ ಅತ್ರಿ ಋಷಿಯು ಅವನ ಮೋಸವನ್ನು ವಿವರಿಸಿ ಹೇಳಲು ವಿಜಿತಾಶ್ವನು ಅವನನ್ನು ಕೊಲ್ಲಲು ಸಿದ್ಧನಾದನು. ಪುನಃ ದೇವೇಂದ್ರನು ತನ್ನ ವೇಷವನ್ನು ಕುದುರೆಯನ್ನು ತೊರೆದು ಮಾಯವಾದನು. ಯಜ್ಞದ ಕುದುರೆ ಮತ್ತೆ ಯಾಗಮಂಟಪಕ್ಕೆ ಹಿಂದಿರುಗಿತು. ಆದರೆ ಇಂದ್ರನು ಬಿಟ್ಟು ಹೋದ ಮೋಸದ ವೇಷವನ್ನು ಜಗತ್ತಿನ ಮೂಢ ಜನ ಕೈಕೊಂಡರು. ಆ ವೇಷಗಳು ಪಾಪದ ಗುರುತುಗಳಾದ್ದರಿಂದ ಆ ವೇಷವನ್ನು ಧರಿಸಿದವರು ಪಾಷಂಡಿಗಳೆನಿಸಿದರು. ಇವರು ಜನರಲ್ಲಿ ಮಹಾತ್ಮರೆಂಬ ಭ್ರಾಂತಿಯನ್ನು ಹುಟ್ಟಿಸಿ ಮೋಸ ಮಾಡುವವರಾದರು. ತನ್ನ ಯಾಗಕ್ಕೆ ದೇವೇಂದ್ರನಿಂದ 2 ಸಲ ವಿಘ್ನವಾದನ್ನು ಕಂಡು ಋತುಚಕ್ರಿಗೆ ಆತನನ್ನು ಕೊಂದು ಹಾಕಲೇಬೇಕೆಂಬಷ್ಟು ಕೋಪ ಉಕ್ಕಿತು. ಆತನು ಬೀಲಿನಲ್ಲಿ ಬಾಣವನ್ನು ಹೂಡಿ ದೇವೇಂದ್ರನಿಗೆ ಗುರಿಯಿಟ್ಟನು. ಆದರೆ ಅಲ್ಲಿ ನೆರೆದಿದ್ದ ಋಷಿಗಳು ಆತನನ್ನು ಕರೆದು, ಮಹಾರಾಜ, ನಿನ್ನ ಕೀರ್ತಿಯ ಬೆಳಕಿನಲ್ಲಿ ಕಳೆಯನ್ನು ಕಳೆದುಕೊಂಡಿರುವ ಈ ದೇವೇಂದ್ರ ಈಗಾಗಲೇ ಸತ್ತವನಂತೆ ಆಗಿದ್ದಾನೆ. ಅವನನ್ನು ನೀನು ಕೊಲ್ಲುವುದು ಬೇಡ. ನೀನು ಯಜ್ಞದ ಪಶುವನ್ನು ಹೊರತು ಬೇರೆ ಯಾವ ಪ್ರಾಣಿಯನ್ನು ಕೊಲ್ಲಬಾರದು. ನಾವೇ ನಮ್ಮ ಮಂತ್ರದಿಂದ ಅವನನ್ನು ಸೆಳೆದು ಅಗ್ನಿಗೆ ಆಹುತಿಯಾಗಿ ಮಾಡುತ್ತೇವೆ ಎಂದು ಹೇಳಿ ಇಂದ್ರನನ್ನು ಕೊಲ್ಲಲೆಂದು ಯಜ್ಞವನ್ನು ಪ್ರಾರಂಭಿಸಿದರು. ಇದನ್ನು ಅರಿತ ಬ್ರಹ್ಮದೇವನು ತಕ್ಷಣವೇ ಯಜ್ಞ ಮಂಟಪದಲ್ಲಿ ಪ್ರತ್ಯಕ್ಷನಾಗಿ, ಅಯ್ಯ ಋಷಿಗಳೇ, ಈ ಯಾಗವು ಭಗವಂತನ ಶರೀರ. ಇದರಂತೆ ದೇವತೆಗಳು ಆತನ ಶರೀರ. ಆದ್ದರಿಂದ ಇಂದ್ರನನ್ನು ಕೊಲ್ಲಬೇಕೆಂಬ ನಿಮ್ಮ ಪ್ರಯತ್ನ ಸಲ್ಲದು. ಈ ಯಾಗವನ್ನು ಕೆರಡಿಸಿ ಹೊರಟಿರುವ ದೇವೇಂದ್ರನಿಗೆ ಸಾಕಷ್ಟು ಅಪಕೀರ್ತಿ ಬಂದಿದೆ. 99 ಯಾಗಗಳಿಂದಲೇ ಪೃಥುವು ಆತನಿಗಿಂತ ಹಿರಿಯೆನಿಸಿದ್ದಾನೆ. ಇನ್ನು 100ನೇ ಯಾಗ ಮಾಡಬೇಕಾದ ಅವಶ್ಯಕವಿಲ್ಲ. ಈಗಾಗಲೇ ಆ ದೇವೇಂದ್ರನು 2 ಸಲ ಪಾಷಂಡ ವೇಷವನ್ನು ಧರಿಸಿ ಜನರಲ್ಲಿ ಪಾಷಂಡ ಮತ ಹರಡುವುದಕ್ಕೆ ಕಾರಣನಾಗಿದ್ದಾನೆ. ಅದು ಇನ್ನೂ ಹೆಚ್ಚಾಗಿ ಹರಡುವುದು ಬೇಡ. ಪೃಥುಚಕ್ರಿ ಮೋಕ್ಷಾಪೇಕ್ಷಿ. ಅದಕ್ಕೆ ಅಡ್ಡಿಯಾದ ಈ ಯಾಗ ಕಾರ್ಯವನ್ನು ನಿಲ್ಲಿಸಿಬಿಡಿ ಎಂದನು. ಬ್ರಹ್ಮನ ಬುದ್ಧಿವಾದಂತೆ ಪೃಥುಚಕ್ರವರ್ತಿ ತನ್ನ ಯಾಗವನ್ನು ನಿಲ್ಲಿಸಿ ನೆರೆದಿದ್ದ ಬ್ರಾಹ್ಮಣರಿಗೆ ಬೇಕಾದಷ್ಟು ದಾನ ದಕ್ಷಿಣೆಗಳನ್ನು ಕೊಟ್ಟು ತೃಪ್ತಿಪಡಿಸಿದನು. ಋಷಿಗಳು ದೇವತೆಗಳು ಸನ್ಮಾನವನ್ನು ಪಡೆದು ಸಂತೋಷಿತರಾದರು. ಎಲ್ಲರೂ ರಾಜನನ್ನು ಬಾಯ್ತುಂಬ ಹರಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗಿದರು. ರಾಜನ ನಡವಳಿಕೆಯಿಂದ ಸುಪ್ರೀತನಾದ ನಾರಾಯಣನು ದೇವೇಂದ್ರನೊಡನೆ ಆತನ ಬಳಿಗೆ ಬಂದು, ರಾಜೇಂದ್ರ, ಈ ದೇವೇಂದ್ರ ನಿನ್ನಲ್ಲಿ ಕ್ಷಮೆ ಬೇಡಲು ಬಂದಿದ್ದಾನೆ. ಅವನನ್ನು ಕ್ಷಮಿಸಿ, ದೇಹಗಳು ಬೇರೆ ಬೇರೆಯಾದರೂ ಆತ್ಮ ಒಂದೇ ಎಂಬುದನ್ನು ನಿನಗೆ ಹೇಳಿಕೊಡಬೇಕೇ?
ನಿನ್ನಂಥವನು ಮಾಯೆಗೆ ಸಿಕ್ಕಿ ಮರುಳಾದರೇನು ಗತಿ? ಈ ಶರೀರ ಅಜ್ಞಾನ ಮೂಲಕವಾಗಿ ಬಂದ ಕಾಮದಿಂದ ಮತ್ತು ಕಾಮ ಮೂಲವಾದ ಕರ್ಮದಿಂದ ಬಂದುದು. ಆದ್ದರಿಂದ ಶರೀರದಲ್ಲಿ ಅಹಂಕಾರ ಮಮಕಾರಗಳು ಇರಬಾರದು. ಆತ್ಮಕ್ಕೂ ದೇಹಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿಯುವುದೇ ವಿವೇಕ. ನೋಡು, ಆತ್ಮ ಒಬ್ಬನೇ, ದೇಹಗಳು ಅನೇಕ. ಆತ್ಮ ಶುದ್ಧ, ದೇಹ ಮಲಿನ. ಆತ್ಮ ಸ್ವಪ್ರಕಾಶ, ದೇಹ ಪರಮಪ್ರಕಾಶ. ಆತ್ಮ ನಿರ್ಗುಣ, ದೇಹ ಗುಣಯುಕ್ತ. ಆತ್ಮ ಗುಣಾಶ್ರಯ, ದೇಹ ಗುಣಾಧೀನ. ಆತ್ಮ ಸರ್ವವ್ಯಾಪಕ, ದೇಹ ಪರಿಮಿತ. ಆತ್ಮ ಸರ್ವಸಾಕ್ಷಿ, ದೇಹ ಜಡ. ಆತ್ಮ ಸ್ವತಂತ್ರ, ದೇಹ ಪರತಂತ್ರ. ಈ ಆತ್ಮಸ್ವರೂಪವನ್ನು ತಿಳಿದ ಆತ್ಮರಾಮನು ದೇಹವನ್ನು ಧರಿಸಿದ್ದರೂ ಅದರ ಕಾಮ ಕ್ರೋಧಾದಿ ವಿಕಾರಗಳಿಗೆ ಒಳಗಾಗುವುದಿಲ್ಲ. ದುರಾಸೆಯನ್ನು ಬಿಟ್ಟು ಸ್ವಧರ್ಮವನ್ನು ಆಚರಿಸುತ್ತಾ ನನ್ನನ್ನು ಭಜಿಸುವವನು ಶಾಂತಿಯನ್ನು ಪಡೆಯುತ್ತಾನೆ. ಶಾಂತಿ ಎಂದರೇನು? ಎಲ್ಲದರಲ್ಲಿಯೂ ಸಂಪೂರ್ಣ ಉದಾಸೀನ. ಇದನ್ನೇ ಬ್ರಹ್ಮವೆಂದು ಕೈವಲ್ಯವೆಂದು ಕರೆಯುತ್ತಾರೆ. ಋತುಚಕ್ರಿ, ನೀನು ಇದನ್ನೆಲ್ಲ ತಿಳಿದ ಜ್ಞಾನಿಯಾದವನು. ಆದ್ದರಿಂದ ಜಗತ್ತೆಲ್ಲ ಆತ್ಮಸ್ವರೂಪವೆಂದು ತಿಳಿದು ನಿನಗಿಂತಲೂ ಮೇಲಾದವರು ಅಥವಾ ಕೀಳಾದವರು ಎಂಬ ಭೇದವೆನಿಸದೆ ನಿನ್ನ ಪರಿವಾರದೊಡನೆ ರಾಜ್ಯಭಾರ ಮಾಡು. ರಾಜನಾದ ನಿನ್ನ ಸ್ವಧರ್ಮವೆಂದರೆ ಪ್ರಜೆಗಳನ್ನು ಕಾಪಾಡುವುದು. ಇದರಿಂದಲೇ ನಿನಗೆ ಶ್ರೇಯಸ್ಸು. ನನ್ನಿಂದಲೇ ಈ ಲೋಕ ರಕ್ಷಣೆ ಎಂಬ ಅಹಂಕಾರ ಮಾತ್ರ ನಿನ್ನಲ್ಲಿ ಅಂಕುರಿಸುವುದು ಬೇಡ. ಪ್ರಜೆಗಳಲ್ಲಿ ನಾನು ಒಬ್ಬ ಎಂಬ ಭಾವನೆಯಿಂದ ರಾಜ್ಯಭಾರ ಮಾಡು. ಮಹಾಮಹಿಮರಾದ ಸನಕಾದಿ ಮಹರ್ಷಿಗಳು ನಿನ್ನ ಬಾಗಿಲಿಗೆ ಬರುತ್ತಾರೆ ಎಂದು ಹೇಳಿ ಬೇಕಾದ ವರವನ್ನು ಕೇಳಿಕೊಳ್ಳುವಂತೆ ಆತನಿಗೆ ತಿಳಿಸಿದನು. ದೇವದೇವನ ಅಮೃತವಾಣಿಯಿಂದ ಧನ್ಯನಾದ ಋತುಚಕ್ರವರ್ತಿಯು ಆತನಿಗೆ ಭಕ್ತಿಯಿಂದ ಅಡ್ಡಬಿದ್ದನು. ದೇವೇಂದ್ರನು ತಾನು ಮಾಡಿದ ತಪ್ಪಿಗಾಗಿ ನಾಚಿ ಚಕ್ರವರ್ತಿಯ ಪಾಲಿಗೆ ಅಡ್ಡಬೀಳಲು ಋತುಚಕ್ರವರ್ತಿಯು ಆತನನ್ನು ಮೇಲಕ್ಕೆತ್ತಿ ಆಲಂಗಿಸಿಕೊಂಡನು. ಅನಂತರ ಆತನು ಭಗವಂತನ ಎದುರಿಗೆ ಭಕ್ತಿಯಿಂದ ಕೈಮುಗಿದು ನಿಂತು ಕಣ್ಣಿನಲ್ಲಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಗದ್ಗದ ಸ್ವರದಿಂದ, ಏ ಮುಕ್ತಿದಾಯಕನಾದ ಮುಕುಂದ, ನಾನು ನಿನ್ನಲ್ಲಿ ಯಾವ ವರಗಳನ್ನು ಬೇಡಲಿ? ನಿನ್ನ ಭಕ್ತರ ಬಾಯಿಂದ ಬರುವ ನಿನ್ನ ಗುಣಾಮೃತದ ಮುಂದೆ ಮೋಕ್ಷವು ಕೀಳು ವಸ್ತು. ಆದ್ದರಿಂದ ನಿನ್ನ ದಿವ್ಯ ಕಥಾಮೃತವನ್ನು ಪಾನ ಮಾಡುವುದಕ್ಕೆ ಅನುಕೂಲವಾಗುವಂತೆ ನನಗೆ 10 ಸಹಸ್ರ ಕಿವಿಗಳನ್ನು ದಯಪಾಲಿಸು ಎಂದನು. ಇದನ್ನು ಕೇಳಿದ ಪರಮಾತ್ಮನಿಗೆ ಅತ್ಯಂತ ಸಂತೋಷವಾಯಿತು. ಅಯ್ಯ, ನಿನ್ನ ಭಕ್ತಿಯ ಮಹಿಮೆಯಿಂದ ನೀನು ಮಾಯೆಯನ್ನು ಕೂಡ ದಾಟಿರುವೆ. ನನಗೆ ತುಂಬ ಸಂತೋಷವಾಯಿತು. ನೀನು ರಮಾದೇವಿಯಂತೆ ನನ್ನ ಸಾಯುಜ್ಯ ಪದವಿಯನ್ನು ಪಡೆಯುವೆ. ಆದರೆ ನೀನು ಇನ್ನು ಕೆಲ ಕಾಲ ಇಲ್ಲೇ ಇದ್ದು ಪ್ರಜೆಗಳನ್ನು ಸಲಹುತ್ತಿರಬೇಕು ಎಂದು ಹೇಳಿ ಅಂತರ್ಧಾನನಾದನು. ಋತುಚಕ್ರವರ್ತಿಯು ತನಗಾದ ದೇವದರ್ಶನವನ್ನೇ ಮೆಲುಕು ಹಾಕುತ್ತಾ ತನ್ನ ರಾಜಧಾನಿಗೆ ಹಿಂದಿರುಗಿದನು. ಋತುಚಕ್ರವರ್ತಿಯು ಭಗವಂತನ ಅಪ್ಪಣೆಯನ್ನು ತಲೆಯಲ್ಲಿ ಹೊತ್ತು ರಾಜಭಾರದಲ್ಲಿ ನಿರತನಾಗಿರಲು ದೇವದೇವನು ಸೂಚಿಸಿದಂತೆ ಸನಂದಾದಿ ಮಹರ್ಷಿಗಳು ಒಂದು ದಿನ ಆತನ ಬಳಿಗೆ ಆಗಮಿಸಿದರು. ಸೂರ್ಯನಂತೆ ತೇಜಸ್ಸಿನಿಂದ ತೊಳಗಿ ಬೆಳಗುತ್ತಿದ್ದ ಆ ಋಷಿಗಳು ತಮ್ಮ ತೇಜಸ್ಸಿನಿಂದಲೇ ಲೋಕವನ್ನೆಲ್ಲ ಪಾವನಗೊಳಿಸುವವರಂತೆ ಆಕಾಶದಿಂದ ಕೆಳಗೆ ಇಳಿದು ಬಂದು ಎದುರಿಗೆ ನಿಲ್ಲುತ್ತಲೇ ಋತುಚಕ್ರವರ್ತಿಯು ಕೂತಿದ್ದೆಡೆಯಿಂದ ದಿಗ್ಗನೆ ಮೇಲಕ್ಕೆದ್ದು ಅವರಿಗೆ ಅಡ್ಡಬಿದ್ದನು. ಅನಂತರ ಅವರ ಕೈಕಾಲುಗಳನ್ನು ತೊಳೆದು ರತ್ನಸಿಂಹಾಸನದಲ್ಲಿ ಕುಳ್ಳಿರಿಸಿ, ಸ್ವಾಮಿ, ನಾನೆಂಥ ಪುಣ್ಯಶಾಲಿ! ಯೋಗಿಗಳಿಗೆ ಕೂಡ ಸಿಕ್ಕಲಾರದ ದರ್ಶನ ತಾನಾಗಿಯೇ ಆಗುವುದೆಂದರೆ ಸಾಮಾನ್ಯವೇ? ಆತ್ಮಾನಂದದಲ್ಲಿ ಸದಾ ಸುಖಿಗಳಾದ ನೀವು ನನ್ನಂತೆ ಸಂಸಾರಿಗಳ ಬಳಿಗೆ ಬಂದೊಡನೆ ನಾವೆಲ್ಲ ಪವಿತ್ರರಾಗಿ ಹೋಗುತ್ತೇವೆ. ನನ್ನಂತೆ ಸಂಸಾರದಲ್ಲಿ ತೊಳಲುತ್ತಿರುವ ಪ್ರಾಣಿಗಳಿಗೆ ನಿಮ್ಮ ಉಪದೇಶವೇ ಉದ್ಧಾರ ಮಾರ್ಗ. ಆದ್ದರಿಂದ ನನಗೆ ಜ್ಞಾನೋಪದೇಶವನ್ನು ಮಾಡಿ ಎಂದು ಬೇಡಿದನು. ಆತನ ಇಷ್ಟದಂತೆ ಸನತ್ಕುಮಾರನು ಉಪದೇಶವನ್ನಿತ್ತ. ಅದರ ಸಾರ ಇಷ್ಟು: ಸಜ್ಜನರ ಸಹವಾಸದಿಂದ ಭಕ್ತಿ ಹುಟ್ಟುತ್ತದೆ. ಪರಮಾತ್ಮನಲ್ಲಿ ಭಕ್ತಿ, ಇತರ ವಸ್ತುಗಳಲ್ಲಿ ವಿರಕ್ತಿ, ಇದೇ ಮೋಕ್ಷ ಸಾಧನ. ಈ ಭಕ್ತಿ ಮತ್ತು ವೈರಾಗ್ಯಗಳ ಬಲದಿಂದ ನಮ್ಮ ಶರೀರಕ್ಕೆ ಬೀಜ ರೂಪವಾಗಿರುವ ಅಜ್ಞಾನವನ್ನು ಸುಟ್ಟು ಹಾಕಿಬಿಡಬಹುದು. ಓಂ ಶಾಂತಿ ಶಾಂತಿ ಶಾಂತಿ.
ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು.